Hello dear students, welcome to the Royal Palace PU College online classes. So in last class we have discussed about the definitions of pure substance, so and also elements, compounds along with their examples. So in today's session, so I am going to discuss about the definitions of mixture. So as we know in previous video, so definitions of pure substance, and pure substance are further classified into two types, elements and compounds. And next one next one definitions, so that is a mixture. So mixture, so what do you mean by mixture? So mixture, it is a consist of what here, two or more substance in any ratio. ಸೊ ನಾವು ಹಿಯರ್ ಈ ಮಿಕ್ಸರ್ದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ಸಬ್ಸ್ಟೆನ್ಸ್ ವಸ್ತುಗಳ ಮಿಕ್ಸ್ ಆಗಿದ್ದರೆ ಅಂಥವಕ್ಕೆ ನಾವೇನಂತೀವಿ ಅಂದರೆ ಮಿಕ್ಸರ್ ಇನ್ ಎನಿ ರೇಷಿಯೋ ಅಂತೇಳಿ. ಸೊ ಫಿಕ್ಸ್ಡ್ ಕಾಂಪೋಸಿಷನ್ಸ್ ಇರಲ್ಲ. ಸೊ ಅಂಥವು ನಾವು ಏನಂತ ಹೇಳ್ತೀವಿ ಅಂತಂದರೆ ಮಿಕ್ಸರ್ಸ್ ಅಂತ ಹೇಳ್ತೀವಿ. ಸೊ ಮಿಕ್ಸರ್ಸ್ ಕನ್ಸಿಸ್ಟ್ಸ್ ಟೂ ಆರ್ more substance in any ratio is called mixtures. Okay, so ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಏನಾದರೂ ಮಿಕ್ಸ್ ಆಗಿದ್ದರೆ, ಸೊ ಯಾವುದೇ ಒಂದು ಪ್ರಪೋರ್ಷನ್ದಲ್ಲಿ, ಸೊ ಅಂಥ ಒಂದು ನಾವೇನಂತೀವಿ ಅಂದರೆ ಮಿಕ್ಸರ್ಗೆ, ಸೊ ಅಂಥ ಒಂದು ವಸ್ತುಗಳಿಗೆ ನಾವೇನಂತೀವಿ ಅಂದರೆ ಮಿಕ್ಸರ್ಸ್ ಅಂತ ಹೇಳ್ತೀವಿ. ಸೊ ಮಿಕ್ಸರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೇನ್ಲಿ ಟೂ ಟೈಪ್ಸ್. ಸೊ ಕ್ಲಾಸಿಫಿಕೇಶನ್, ಸೊ ಮಿಕ್ಸರ್ಸ್ ಆರ್ classified into two types. The one is homogeneous mixture. So first one, homogeneous mixture, and the second one, heterogeneous mixture. Homogeneous mixture, and then the second one is heterogeneous mixture. So first one, homogeneous mixtures ಅಂತಂದ್ರೆ ಏನು ಅಂತೇಳಿ. So now here homo means what here? Same. So homogeneous mixture ಅಂತಂದ್ರೆ, so when we are going to mix two substance or two or more substance, so at that time the components are completely mixed. ಸೊ ಯಾವುದೇ ಒಂದು ವಸ್ತುಗಳನ್ನು ಎ ಪ್ಲಸ್ ಬಿ ಇವುಗಳನ್ನು ಮಿಕ್ಸ್ ಮಾಡಿದರೆ, ಸೊ ದೇ ಆರ್ ಕಂಪ್ಲೀಟ್ಲಿ ಮಿಕ್ಸ್, ಆ್ಯಂಡ್ ಆಲ್ಸೋ ದ ಕಾಂಪೋಸಿಷನ್ ಈಸ್ ಸೇಮ್ ಥ್ರೂ ಔಟ್. ಸೊ ಫಾರ್ ಎಕ್ಸಾಂಪಲ್ ಹಿಯರ್, ಸೊ ಒಂದು ವೆಸಲ್ದಲ್ಲಿ ಒಂದು ಪಾತ್ರೆಯಲ್ಲಿ ನಾವು ವಾಟರ್ ತೊಗೊಂಡು ಆ ವಾಟರ್ಗೆ ನಾವೇನು ಹಾಕೊಳ್ಳೋಣ ಅಂತಂದರೆ ಒಂದು ಸಾಲ್ಟ್ ಹಾಕೊಳ್ಳೋಣ. ಸೊ ಸಾಲ್ಟ್ ಹಾಕಿದ ತಕ್ಷಣ, ಸೊ ಆವಾಗ ಸಾಲ್ಟ್ ಈಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ನಾವು ವಾಟರ್ ತೊಗೊಂಡು ಅದಕ್ಕೊಂಚೂರು ಸಾಲ್ಟ್ ಹಾಕಿದ ತಕ್ಷಣ ಅದು ಇಮಿಡಿಯೇಟಾಗಿ ಕರಗುತ್ತೆ. ಸೊ ಕರಗಿದ ತಕ್ಷಣ ದ್ಯಾಟ್ ಮೀನ್ಸ್ ವಾಟ್ ಹಿಯರ್, ಸಾಲ್ಟ್ ಈಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ದ ಕಾಂಪೋಸಿಷನ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್. ಸೊ ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಕೂಡ ಸಾಲ್ಟ್ ಎಷ್ಟಿರುತ್ತೋ, ಸೊ ಬೇರೆ ಎಲ್ಲ ಒಂದು ಏನಪ್ಪ ಅಂದರೆ ಸ್ಥಳಗಳಲ್ಲಿ, ಎಲ್ಲ ಒಂದು ಜಾಗದಲ್ಲಿ, ಈ ಸೊಲ್ಯೂಷನ್ದಲ್ಲಿ ಆ ಸಾಲ್ಟ್ ಅಷ್ಟೇ ಏನಪ್ಪ ಅಂತಾರೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಲ್ಲ. ಸೊ ಅಂಥದ್ದು ನಾವೇನಂತೀವಿ ಅಂತಂದರೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂಥೇಳಿ. ಸೊ ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಮಿಕ್ಸರ್ಸ್ ಇನ್ ವಿಚ್ ದ ಕಾಂಪೋನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ and the composition is uniform throughout the solution. ಸೊ ಈಗ ನಾವು ಸಾಲ್ಟ್ ವಾಟರ್ಗೆ ನಾವು ಸಾಲ್ಟ್ ಹಾಕಿದ ತಕ್ಷಣ ಕಂಪ್ಲೀಟಾಗಿ ಮಿಕ್ಸ್ ಆದರೆ, ಸೊ ಎಲ್ಲ ಒಂದು ಜಾಗದಲ್ಲಿ, ಎಲ್ಲ ಒಂದು ಸ್ಥಳದಲ್ಲಿ ಆ ಸಾಲ್ಟ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ಯಾಕಂತಾರೆ ಕಂಪ್ಲೀಟಾಗಿ ಮಿಕ್ಸ್ ಆಗಿರುತ್ತೆ. ಆಮೇಲೆ ಎಲ್ಲ ಕಡೆ ಕಾಂಪೋಸಿಷನ್ ಏನಿರುತ್ತೆ ಅಂತಾರೆ ಸೇಮ್ ಇರುತ್ತೆ ಅಂಥೇಳಿ. ಸೊ ಎಲ್ಲ ಕಂಪ್ಲೀಟ್ಲಿ ಏನಾಗುತ್ತೆ, ಕಾಂಪೋನೆಂಟ್ಸ್ ಮಿಕ್ಸ್ ಆಗಿರುತ್ತೆ. ಸೊ ಅಂಥದ್ದು ಒಂದು ನಾವೊಂದು ಮಿಕ್ಸರ್ಗೆ ನಾವೇನಂತೀವಿ ಅಂತಂದರೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂಥೇಳಿ. ಸೊ ನೆಕ್ಸ್ಟ್ ಒನ್ we have another definition, heterogeneous mixtures ಅಂತೇಳಿ. So heterogeneous mixtures
are the mixtures in which what happen, the compositions is not uniform throughout ಅಂತ ಹೇಳ್ಬೋದು, because the components are not miscible completely or not mixed completely. Hence, the components are not uniform throughout the solution. Such type of solutions are called heterogeneous mixtures, sorry, and also heterogeneous solutions ಅಂತೂ ಕೂಡ ಇಲ್ಲಿ ಹೇಳ್ಬೋದು. ದ್ಯಾಟ್ ಮೀನ್ಸ್ ವಾಟ್ ಹಿಯರ್, ನಾವು ಒಂದು ವಸ್ತುವನ್ನು ತಗೊಂಡು ಇನ್ನೊಂದು ವಸ್ತುವಲ್ಲಿ ಅದನ್ನು ಮಿಕ್ಸ್ ಮಾಡಿದಾಗ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ಏನಂತ ಹೇಳ್ಬೋದು ಅಂದರೆ ಅಂಥ ಒಂದು ಮಿಕ್ಸರ್ಸನ್ನು ಹಿಟ್ರೋಜಿನಿಯಸ್ ಮಿಕ್ಸರ್. ಫಾರ್ ಎಕ್ಸಾಂಪಲ್, ಸಾಲ್ಟ್ ಪ್ಲಸ್ ಶುಗರ್, salt plus sugar, mud, so that is mixed with sand. So these are the example for the heterogeneous mixture, right? So ಈಗ ಸಾಲ್ಟ್ ಪ್ಲಸ್ ಶುಗರ್ ನಾವು ಮಿಕ್ಸ್ ಮಾಡಿದಾಗ ಸೊ ಕಂಪ್ಲೀಟಾಗಿ ಮಿಕ್ಸ್ ಆಗದೇ ಇರುವಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಆಗುತ್ತೆ. ಸೊ ಅಂಥ ಒಂದು ಮಿಕ್ಸರ್ಸನ್ನು ನಾವೇನಂತೀವಿ ಅಂತಂದರೆ ಹಿಟ್ರೋಜಿನಿಯಸ್ ಮಿಕ್ಸರ್. ಸೊ ಆವಾಗ ಆ ಸಾಲ್ಟು ಮತ್ತು ಏನಪ್ಪ ಅಂತಂದರೆ ಶುಗರನ್ನು ಮಿಕ್ಸ್ ಮಾಡಿದಾಗ ಸೊ ಆ ಸಾಲ್ಟು ಮತ್ತು ಶುಗರ್ ಕಂಪ್ಲೀಟಾಗಿ ಆಗದೇ ಇರುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತಲ್ಲ, ಸೊ ಅದು ನಾವೇನಂತೀವಿ ಅಂದರೆ ಹಿಟ್ರೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ. ಮತ್ತು ಇನ್ನೊಂದು, ನಾವು ಸಮ್ಟೈಮ್ಸ್ ವಾಟ್ ಹ್ಯಾಪನ್, ನಾವು ಅದನ್ನು ಕ್ಲಿಯರಾಗಿ ಸಪ್ರೇಟಾಗಿ ನೋಡುವಂಥ ಒಂದು ಸಂದರ್ಭನೂ ಇಲ್ಲಿ ಕ್ರಿಯೇಟ್ ಆಗ್ಬೋದು. ಸೊ ಅಂಥದ್ದು ಏನಂತ ಹೇಳಿ ಅನ್ಬೋದು ಅಂದರೆ ಹಿಟ್ರೋಜಿನಿಯಸ್ ಮಿಕ್ಸರ್ ಅಂತೇಳಿ. ಸೊ ಇನ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್, we are able to see the substance in, ಟೂ ಡಿಫ್ರೆಂಟ್ ಸಬ್ಸ್ಟೆನ್ಸನ್ನು ನೋಡುವಂಥ ಒಂದು ಸಂದರ್ಭನೂ ಕ್ರಿಯೇಟ್ ಆಗುತ್ತೆ. ಸೊ ಅಂಥ ಮಿಕ್ಸರ್ಸನ್ನು ನಾವೇನಂತೀವಿ ಅಂದರೆ ಹಿಟ್ರೋಜಿನಿಯಸ್ ಮಿಕ್ಸರ್. ಒನ್ಸ್ ಕಂಪ್ಲೀಟ್ಲಿ ದೇ ಆರ್ ಮಿಕ್ಸ್ಡ್, ಸೊ ವಿ ಆರ್ ನಾಟ್ ಏಬಲ್ ಟು ಸಿ ಸಪ್ರೇಟ್ಲಿ. ಕಂಪ್ಲೀಟಾಗಿ ಮಿಕ್ಸ್ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ, ಅದು ಹಿಟ್ರೋಜಿನಿಯಸ್ ಮಿಕ್ಸರ್ದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸಪ್ರೇಟಾಗಿ ನೋಡುವಂಥ ಒಂದು ಸಂದರ್ಭನೂ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂಥ ಮಿಕ್ಸರ್ಸನ್ನು ನಾವು ಏನಂತೀವಿ ಅಂದರೆ ಹಿಟ್ರೋಜಿನಿಯಸ್ ಮಿಕ್ಸರ್ಸ್ ಅಂತೇಳಿ. ಸೊ ಮಿಕ್ಸರ್ ಮೀನ್ಸ್ ಕನ್ಸಿಸ್ಟ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಇನ್ ಎನಿ ರೇಷಿಯೋ, ದಟ್ ಈಸ್ ಕಾಲ್ಡ್ ಮಿಕ್ಸರ್ಸ್. Now there are two types of mixtures are there. The one is homogeneous mixture antele. So homogeneous mixtures are the mixtures in which components are completely mix and composition is same throughout the mixture or throughout the solution. So that is called homogeneous mixture. Components are completely mixed. Now in case of heterogeneous mixture, the components are not completely mixed, and compositions are not uniform throughout. So here the compositions are uniform throughout or same throughout. Here the compositions are not uniform throughout. That is called heterogeneous mixture. So I have given an example for this homogeneous. So that is salt plus water. So when we are going to mix salt and water, so that is an homogeneous mixture. Heterogeneous mixture examples, so that is salt plus sugar and mud and sand. So these are the example for the heterogeneous mixtures. So next one, properties of matters and their measurements. So we'll move for the next one concept, that is properties of matter and their measurements. So now here, properties of matter. So properties of matter and their measurements. So in this concept, so we are going to study about the properties.
So what are the properties and types of properties, and also measurements, properties, how they are measured, so what are their units and what are the SI units of the properties. So now here I will write definition, I mean heading, properties of the matter and their measurements and their measurements. So now properties of matter, there are two types. The one is physical properties, and the second one is chemical properties. ಸೊ ಇಲ್ಲಿ ಪ್ರಾಪರ್ಟೀಸ್ಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಸೊ ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಆಮೇಲೆ ಎರಡನೇದ್ದು ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡ್ತೀವಿ ಅಂತೇಳಿ. ಸೊ ಮ್ಯಾಟ್ರ್ ಪ್ರಾಪರ್ಟಿಗಳನ್ನು ನಾವು ಎರಡು ವಿಧಗಳಲ್ಲಿ ನೋಡ್ತೀವಿ. ಸೊ ಯಾವುವು ಅಂತಂದರೆ, ಸೊ ಒಂದನೇದ್ದು ಫಿಸಿಕಲ್ ಪ್ರಾಪರ್ಟೀಸ್, ಎರಡನೇದ್ದು ಕೆಮಿಕಲ್ ಪ್ರಾಪರ್ಟೀಸ್ ಅಂತೇಳಿ. ಸೊ ನಾವು ಹಿಯರ್ ಫಸ್ಟ್ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಫಿಸಿಕಲ್ ಪ್ರಾಪರ್ಟೀಸ್, ವಾಟ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ದಿ ಪ್ರಾಪರ್ಟೀಸ್ ವಿಚ್ ಆರ್ ಅಬ್ಸರ್ವ್ಡ್ ಆರ್ ಮೆಜರ್ಡ್ ವಿದೌಟ್ ಅಂಡರ್ಗೋ ಚೇಂಜ್ ಇನ್ ಇಟ್ಸ್ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಇಟ್ಸ್ ಐಡೆಂಟಿಟಿ. ಸೊ ಹಂಗಂದ್ರೆ ಏನು ಅಂಥೇಳಿ. ಸೊ ಪ್ರಾಪರ್ಟೀಸ್, ಒಂದು ವಸ್ತುಗಳ ಬಾಹ್ಯ ಲಕ್ಷಣಗಳನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಯಾವುದೇ ಒಂದು ವಸ್ತುಗಳನ್ನು ಔಟ್ಲುಕ್ ನೋಡಿ, ಅದರ ಕಲರ್ ಆಗಿರ್ಬೋದು, ಅದರ ಓಡರ್ ಆಗಿರ್ಬೋದು, ಐ ಮೀನ್ ಸ್ಮೆಲ್ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಕಲರ್, ಓಡರ್, ಡೆನ್ಸಿಟಿ, ಸೊ ಇಂಥವೆಲ್ಲ ಪ್ರಾಪರ್ಟಿಗಳನ್ನು ನಾವೇನಂತ ಹೇಳ್ಬೋದು ಅಂತಂದರೆ ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಹಿಯರ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನಂತ ನೋಡೋಣ. ಸೊ ಪ್ರಾಪರ್ಟೀಸ್ ವಿಚ್ ಆರ್ ಅಬ್ಸರ್ವ್ಡ್ ಆರ್ measured without undergo change in identity and chemical composition of the substance. So such properties are called physical properties. ಸೊ ಒಂದು ವಸ್ತುವನ್ನು ತಗೊಂಡಾಗ, ಸೊ ಡಸ್ಟ್, ಸೊ ಇದರ ಬಾಹ್ಯ ಲಕ್ಷಣಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಐ ಮೀನ್ ಆ ಪ್ರಾಪರ್ಟೀಸನ್ನು ಅಬ್ಸರ್ವ್ ಮಾಡ್ಬೋದು, ಇಲ್ಲ ಮೆಜರ್ ಮಾಡ್ಬೋದು. ಸೊ ವಿದೌಟ್ ಅಂಡರ್ಗೋ ಎನಿ ಕೆಮಿಕಲ್ ಕಾಂಪೋಸಿಷನ್ಸ್, ಚೇಂಜ್ ಇನ್ ಇಟ್ಸ್ ಐಡೆಂಟಿಟಿ. ಸೊ ಯಾವುದೇ ರೀತಿ ಬದಲಾವಣೆಗಳನ್ನು ಒಳಗೊಳ್ಳದೇ ಇರ್ತಕ್ಕಂಥ ಲಕ್ಷಣಗಳನ್ನು. ಸೊ ಇದ್ರ ಕಾಂಪೋಸಿಷನ್ ಚೇಂಜ್ ಆಗಲ್ಲ, ಆಮೇಲೆ ಇದರದ್ದು ಐಡೆಂಟಿಟಿ ಚೇಂಜ್ ಆಗಲ್ಲ, ಸೇಪ್ ಚೇಂಜ್ ಆಗಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನಾವೇನು ಅದರ ಲಕ್ಷಣಗಳನ್ನು ನೋಡ್ತೀವಲ್ಲ, ಸೊ ಅಂಥ ಒಂದು ಲಕ್ಷಣಗಳನ್ನು, ಪ್ರಾಪರ್ಟೀಸ್ಗಳನ್ನು ನಾವೇನಂತೀವಿ ಅಂತಾರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಅಬ್ಸರ್ವ್ಡ್ ಆರ್ ಮೆಜರ್ಡ್ ವಿದೌಟ್ ಅಂಡರ್ಗೋ ಚೇಂಜ್ ಇನ್ ಐಡೆಂಟಿಟಿ ಆ್ಯಂಡ್ ಕಾಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್. ಒಂದು ವಸ್ತು ಯಾವುದೇ ರೀತಿ ಬದಲಾವಣೆಗೊಳಗಾಗದಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನು, ಬಾಹ್ಯವಾಗಿ ನೋಡುವಂಥ ಒಂದು ಲಕ್ಷಣಗಳನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂಥೇಳಿ. ಸೊ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್, ಸೊ ಐ ಹ್ಯಾವ್ ಗಿವನ್ ಆಲ್ರೆಡಿ. ಸೊ ದಟ್ ಈಸ್ ಕಲರ್, ಓಡರ್, ಡೆನ್ಸಿಟಿ, melting point and boiling point. So these are the example for the physical properties.
So next one, that is second one property, that is chemical properties. Chemical properties. So properties, chemical properties are measured or observed when there is a change in its identity and chemical composition of the substance. ಸೊ ಒಂದು ವಸ್ತುಗಳ ಕೆಮಿಕಲ್ ಪ್ರಾಪರ್ಟೀಸ್ ನಾವು ಯಾವಾಗ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ ದ್ಯಾಟ್ ಸಬ್ಸ್ಟೆನ್ಸ್ ಶುಡ್ ಗೋ ಅಂಡರ್ ವಾಟ್ ಹಿಯರ್ ಕೆಮಿಕಲ್ ಚೇಂಜ್ ಐಡೆಂಟಿಟಿ ಆ್ಯಂಡ್ ದೇರ್ ಶುಡ್ ಬಿ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ವಸ್ತು ಒಳಗಾಗಿರುತ್ತದೆ. ಸೊ ಆವಾಗ ಅದರ ಲಕ್ಷಣಗಳನ್ನು ನಾವು ಮೆಜರ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂಥ ಲಕ್ಷಣಗಳು ಏನಪ್ಪ ಅಂತಂದರೆ ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಓಕೆ, ಸೊ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ which are observed or measured and the substance at that time substance undergo change in its identity or by changing its identity and compositions. So such type of properties are called chemical properties which are observed or measured. So when the substance undergo change in its identity and composition. So I mean, so physical properties ದಲ್ಲಿ ವಸ್ತು ಯಾವುದೇ ಒಂದು ರೀತಿ ಬದಲಾವಣೆಗೊಳಗಾಗಲ್ಲ. ಸೊ ಬರೀ ಅದರ ಮಾಸು ಆಮೇಲೆ ಅದರ ಐಡೆಂಟಿಟಿ ಸೇಮ್ ಆಗಿರುತ್ತೆ. ಸೊ ಬಾಹ್ಯವಾಗಿ ಇರ್ತಕ್ಕಂಥ ಲಕ್ಷಣಗಳನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ: ಕಲರ್, ಓಡರ್, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಹಿಯರ್ ಇನ್ ದಿಸ್ ಕೇಸ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಇನ್ ವಿಚ್ ವಾಟ್ ಹ್ಯಾಪನ್, ದ ಪ್ರಾಪರ್ಟೀಸ್ measured or observed, but when the substance which undergo what here the substance which undergo what change in its identity and chemical composition. So that means what here there must be what the chemical should undergo a chemical reactions ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್, ಸೊ ಕೆಮಿಕಲ್ ಪ್ರಾಪರ್ಟಿ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ ಎ ರಿಯಾಕ್ಷನ್ ಬಿಟ್ವೀನ್ ಸಬ್ಸ್ಟೆನ್ಸ್, acidity which includes acidity, basicity, so combustibility. So these are the example for the chemical properties. So this is all about what here, physical properties and chemical properties of the matter. So next one, their measurement. So the properties which are quantitative in nature. So matter properties ಕ್ವಾಂಟಿಟೇಟಿವ್ ನೇಚರ್ ಇರೋದರಿಂದ ಸೊ ನಾವು ಕ್ವಾಂಟಿಟೇಟಿವ್ ಆಗಿ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಮೆಜರ್ ಮಾಡಬೇಕು. ಸೊ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ಸ್ ಆಫ್ ವಾಟ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಆಮೇಲೆ ಅವನ್ನ ಮೆಜರ್ ಮಾಡಬೇಕಂತಂದರೆ ಸೊ ಯಾವ ಕ್ವಾಂಟಿಟಿ ಯೂಸ್ ಮಾಡ್ತೀವಿ, ಯಾವ ಯೂನಿಟ್ಗಳನ್ನು ಯೂಸ್ ಮಾಡ್ತೀವಿ ಅಂಥೇಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಥ್ಯಾಂಕ್ ಯು.